ಬೆಂಗಳೂರಿನಲ್ಲಿ ಪುತ್ರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ಆತನ ತಾಯಿ ಇದ್ದಾರೆ. ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು ಗಂಧಾರ್ ತಾಯಿ. ಸವಿತಾ ಕಾರ್ಯಕ್ರಮ ಇದ್ದಂತಹ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾಗೆ ತೆರಳಿದ್ರು ಸವಿತಾ. ತಾಯಿ ಬರೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ತಾಯಿ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಜಾನಪದ ಹಾಡುಗಾರ್ತಿ. ಆಸ್ಟ್ರೇಲಿಯಾಗೆ ಹೋಗಿದ್ರು. ನಿನ್ನೆಯಷ್ಟೇ ಒಂದಷ್ಟು ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅರವಿಂದ್, ನಿಜಕ್ಕೂ ಕೂಡ ಎಂಥ ದುರಂತ. 7ನೇ ಕ್ಲಾಸ್ನ ಪುಟ್ಟ ಬಾಲಕ. ಅಂತ ಒತ್ತಡ ಅಂತದ್ದೇನಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಇತ್ತ ಕಡೆಯಲ್ಲಿ ಡೆತ್ ನೋಟ್ ಬಹಳ ಮೆಚೂರ್ಡ್ ಆಗಿರುವಂತಹ ವಿಚಾರಗಳನ್ನ ಬರೆದಿದ್ದಾನೆ. ಕಾರಣ ಏನಿತ್ತು? ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್. ಯಶಸ್ವಿನಿ, ಖಂಡಿತವಾಗಲೂ ಬೆಂಗಳೂರಿನಲ್ಲಿ ಒಂದು ಸಾವು ಹಲವು ಅಚ್ಚರಿ, ಗೊಂದಲಗಳು ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡುವಂತಹ ದುರ್ಘಟನೆ ಆಗಿರುವಂತದ್ದು. 13 ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ 7ನೇ ತರಗತಿಯಲ್ಲಿ ಓದ್ತಾ ಇದ್ದ. ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತನ ಡೆತ್ ನೋಟ್ ನಲ್ಲಿ ಕೆಲವು ಅಚ್ಚರಿಯ ಅಂಶಗಳನ್ನ ಆತ ಬರೆದಿರುವಂತದ್ದು. ಆತ ಹೇಳ್ತಾನೆ, ನಾನು ಮಾಡಿದಂತಹ ಪಾಪ ಇದು, ತಪ್ಪನ್ನ ಕ್ಷಮಿಸಿ, ಅಳೋದಕ್ಕೆ ಹೋಗ್ಬೇಡಿ, ನಾನು ಈಗಾಗಲೇ ಸ್ವರ್ಗದಲ್ಲಿದ್ದೇನೆ ಅಂತ ಹೇಳಿ ತನ್ನ ತಂದೆ ತಾಯಿಗೆ ಗುಡ್ ಬೈ ಅನ್ನ ಹೇಳುವ ಮುಖಾಂತರ ಜೊತೆಗೆ ತನ್ನ ಸ್ನೇಹಿತರಿಗೂ ಗುಡ್ ಬೈ ಹೇಳಿದೀನಿ ಅನ್ನುವಂತ ಹಂತದಲ್ಲಿ ಆತ ಡೆತ್ ನೋಟ್ ಅನ್ನ ಬರೀತಾನೆ. ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಸದ್ಯ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಬಗೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆ ಹುಡುಗನ ಬಾಲಕನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಆತ ಖ್ಯಾತ ಜಾನಪದ ಗಾಯಕಿ ಸವಿತಾರ ಪುತ್ರ. ಈ ಹಿಂದೆ ಸವಿತಾ ಅವರು ಅಂದ್ರೆ ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು. ಸದ್ಯ ಕಾರ್ಯಕ್ರಮದ ಹಿನ್ನೆಲೆ ಅವರು ಅಲ್ಲಿಯೇ ಇದ್ರು. ಈ ನಡುವೆ ಈಗ ಬಾಲಕ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿರೋದು. ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಡೆತ್ ನೋಟ್ ನಲ್ಲಿ ಈ ರೀತಿಯಾದಂತಹ ಅಂಶಗಳನ್ನ ಬರೆಯೋದಕ್ಕೆ ಆತನಿಗೆ ಕಾರಣ ಏನು, ಯಾಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡ, ಈ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಆತನ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ತಡೆ ಹಿಡಿಯಲಾಗಿದೆ. ಅಂದ್ರೆ ತಾಯಿ ವಿದೇಶದಲ್ಲಿದ್ದಾರೆ. ಹಾಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಆಕೆ ಬರೋವರೆಗೂ ಕೂಡ ಮುಂದೂಡಲಾಗಿದೆ. ಸದ್ಯ ಈ ಬಗೆಗೆ ತನಿಖೆ ಕೂಡ ನಡೀತಾ ಇರುವಂತದ್ದು ಅಶ್ವಿನಿ. ಆದ್ರೆ ಆತ ಯಾಕಾಗಿ ಆ ರೀತಿ ಬರೆದ, ಯಾಕಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆಯ ನಂತರ ಹೊರಬರಬೇಕಾಗಿದೆ ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು. ಡೀಟೇಲ್ಸ್. ಬೆಂಗಳೂರಿನಲ್ಲಿ ಪುತ್ರ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ಆತನ ತಾಯಿ ಇದ್ದಾರೆ. ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು ಗಂಧಾರ್ ತಾಯಿ. ಸವಿತಾ ಕಾರ್ಯಕ್ರಮ ಇದ್ದಂತಹ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾಗೆ ತೆರಳಿದ್ರು ಸವಿತಾ. ತಾಯಿ ಬರೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ತಾಯಿ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಜಾನಪದ ಹಾಡುಗಾರ್ತಿ. ಆಸ್ಟ್ರೇಲಿಯಾಗೆ ಹೋಗಿದ್ರು. ನಿನ್ನೆಯಷ್ಟೇ ಒಂದಷ್ಟು ಫೋಟೋಗಳನ್ನು ಕೂಡ ಶೇರ್ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅರವಿಂದ್, ನಿಜಕ್ಕೂ ಕೂಡ ಎಂಥ ದುರಂತ. 7ನೇ ಕ್ಲಾಸ್ನ ಪುಟ್ಟ ಬಾಲಕ. ಅಂತ ಒತ್ತಡ ಅಂತದ್ದೇನಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಇತ್ತ ಕಡೆಯಲ್ಲಿ ಡೆತ್ ನೋಟ್ ಬಹಳ ಮೆಚೂರ್ಡ್ ಆಗಿರುವಂತಹ ವಿಚಾರಗಳನ್ನ ಬರೆದಿದ್ದಾನೆ. ಕಾರಣ ಏನಿತ್ತು? ಪೊಲೀಸರು ಏನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅರವಿಂದ್. ಯಶಸ್ವಿನಿ, ಖಂಡಿತವಾಗಲೂ ಬೆಂಗಳೂರಿನಲ್ಲಿ ಒಂದು ಸಾವು ಹಲವು ಅಚ್ಚರಿ, ಗೊಂದಲಗಳು ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡುವಂತಹ ದುರ್ಘಟನೆ ಆಗಿರುವಂತದ್ದು. 13 ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ 7ನೇ ತರಗತಿಯಲ್ಲಿ ಓದ್ತಾ ಇದ್ದ. ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತನ ಡೆತ್ ನೋಟ್ ನಲ್ಲಿ ಕೆಲವು ಅಚ್ಚರಿಯ ಅಂಶಗಳನ್ನ ಆತ ಬರೆದಿರುವಂತದ್ದು. ಆತ ಹೇಳ್ತಾನೆ, ನಾನು ಮಾಡಿದಂತಹ ಪಾಪ ಇದು, ತಪ್ಪನ್ನ ಕ್ಷಮಿಸಿ, ಅಳೋದಕ್ಕೆ ಹೋಗ್ಬೇಡಿ, ನಾನು ಈಗಾಗಲೇ ಸ್ವರ್ಗದಲ್ಲಿದ್ದೇನೆ ಅಂತ ಹೇಳಿ ತನ್ನ ತಂದೆ ತಾಯಿಗೆ ಗುಡ್ ಬೈ ಅನ್ನ ಹೇಳುವ ಮುಖಾಂತರ ಜೊತೆಗೆ ತನ್ನ ಸ್ನೇಹಿತರಿಗೂ ಗುಡ್ ಬೈ ಹೇಳಿದೀನಿ ಅನ್ನುವಂತ ಹಂತದಲ್ಲಿ ಆತ ಡೆತ್ ನೋಟ್ ಅನ್ನ ಬರೀತಾನೆ. ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಸದ್ಯ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಬಗೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆ ಹುಡುಗನ ಬಾಲಕನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಆತ ಖ್ಯಾತ ಜಾನಪದ ಗಾಯಕಿ ಸವಿತಾರ ಪುತ್ರ. ಈ ಹಿಂದೆ ಸವಿತಾ ಅವರು ಅಂದ್ರೆ ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು. ಸದ್ಯ ಕಾರ್ಯಕ್ರಮದ ಹಿನ್ನೆಲೆ ಅವರು ಅಲ್ಲಿಯೇ ಇದ್ರು.
ಈ ನಡುವೆ ಈಗ ಬಾಲಕ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿರೋದು, ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಡೆತ್ ನೋಟ್ ನಲ್ಲಿ ಈ ರೀತಿಯಾದಂತಹ ಅಂಶಗಳನ್ನ ಬರೆಯೋದಕ್ಕೆ ಆತನಿಗೆ ಕಾರಣ ಏನು, ಯಾಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡ, ಈ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಆತನ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ತಡೆ ಹಿಡಿಯಲಾಗಿದೆ. ಅಂದ್ರೆ ತಾಯಿ ವಿದೇಶದಲ್ಲಿದ್ದಾರೆ, ಹಾಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಆಕೆ ಬರೋವರೆಗೂ ಕೂಡ ಮುಂದೂಡಲಾಗಿದೆ. ಸದ್ಯ ಈ ಬಗೆಗೆ ತನಿಖೆ ಕೂಡ ನಡೀತಾ ಇರುವಂತದ್ದು ಅಶ್ವಿನಿ. ಆದ್ರೆ ಆತ ಯಾಕಾಗಿ ಆ ರೀತಿ ಬರೆದ, ಯಾಕಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆಯ ನಂತರ ಹೊರಬರಬೇಕಾಗಿದೆ ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಪುತ್ರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ಆತನ ತಾಯಿ ಇದ್ದಾರೆ. ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು ಗಂಧಾರ್ ತಾಯಿ. ಸವಿತಾ ಕಾರ್ಯಕ್ರಮ ಇದ್ದಂತಹ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾಗೆ ತೆರಳಿದ್ರು ಸವಿತಾ. ತಾಯಿ ಬರೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ತಾಯಿ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಜಾನಪದ ಹಾಡುಗಾರ್ತಿ, ಆಸ್ಟ್ರೇಲಿಯಾಗೆ ಹೋಗಿದ್ರು. ನಿನ್ನೆಯಷ್ಟೇ ಒಂದಷ್ಟು ಫೋಟೋಗಳನ್ನ ಕೂಡ ಶೇರ್ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅರವಿಂದ್, ನಿಜಕ್ಕೂ ಕೂಡ ಎಂಥ ದುರಂತ. 7ನೇ ಕ್ಲಾಸ್ನ ಪುಟ್ಟ ಬಾಲಕ, ಅಂತ ಒತ್ತಡ, ಅಂತದ್ದು ಏನಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಇತ್ತ ಕಡೆಯಲ್ಲಿ ಡೆತ್ ನೋಟ್ ಬಹಳ ಮೆಚೂರ್ಡ್ ಆಗಿರುವಂತಹ ವಿಚಾರಗಳನ್ನ ಬರೆದಿದ್ದಾನೆ. ಕಾರಣ ಏನಿತ್ತು, ಪೊಲೀಸರೇನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್? ಯಶಸ್ವಿನಿ, ಖಂಡಿತವಾಗಲೂ ಬೆಂಗಳೂರಿನಲ್ಲಿ ಒಂದು ಸಾವು ಹಲವು ಅಚ್ಚರಿ, ಗೊಂದಲಗಳು ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡುವಂತಹ ದುರ್ಘಟನೆ ಆಗಿರುವಂತದ್ದು. 13 ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ 7ನೇ ತರಗತಿಯಲ್ಲಿ ಓದ್ತಾ ಇದ್ದ. ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತನ ಡೆತ್ ನೋಟ್ ನಲ್ಲಿ ಕೆಲವು ಅಚ್ಚರಿಯ ಅಂಶಗಳನ್ನ ಆತ ಬರೆದಿರುವಂತದ್ದು. ಆತ ಹೇಳ್ತಾನೆ, ನಾನು ಮಾಡಿದಂತಹ ಪಾಪ ಇದು, ತಪ್ಪನ್ನ ಕ್ಷಮಿಸಿ, ಅಳೋದಕ್ಕೆ ಹೋಗ್ಬೇಡಿ, ನಾನು ಈಗಾಗಲೇ ಸ್ವರ್ಗದಲ್ಲಿದ್ದೇನೆ ಅಂತ ಹೇಳಿ ತನ್ನ ತಂದೆ ತಾಯಿಗೆ ಗುಡ್ ಬೈ ಅನ್ನ ಹೇಳುವ ಮುಖಾಂತರ, ಜೊತೆಗೆ ತನ್ನ ಸ್ನೇಹಿತರಿಗೂ ಗುಡ್ ಬೈ ಹೇಳಿದೀನಿ ಅನ್ನುವಂತ ಹಂತದಲ್ಲಿ ಆತ ಡೆತ್ ನೋಟ್ ಅನ್ನ ಬರೀತಾನೆ. ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಸದ್ಯ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಬಗೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆ ಹುಡುಗನ ಬಾಲಕನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ, ಆತ ಖ್ಯಾತ ಜಾನಪದ ಗಾಯಕಿ ಸವಿತಾರ ಪುತ್ರ. ಈ ಹಿಂದೆ ಸವಿತಾ ಅವರು ಅಂದ್ರೆ ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು. ಸದ್ಯ ಕಾರ್ಯಕ್ರಮದ ಹಿನ್ನೆಲೆ ಅವರು ಅಲ್ಲಿಯೇ ಇದ್ರು. ಈ ನಡುವೆ ಈಗ ಬಾಲಕ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿರೋದು, ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಡೆತ್ ನೋಟ್ ನಲ್ಲಿ ಈ ರೀತಿಯಾದಂತಹ ಅಂಶಗಳನ್ನ ಬರೆಯೋದಕ್ಕೆ ಆತನಿಗೆ ಕಾರಣ ಏನು, ಯಾಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡ, ಈ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಆತನ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ತಡೆ ಹಿಡಿಯಲಾಗಿದೆ. ಅಂದ್ರೆ ತಾಯಿ ವಿದೇಶದಲ್ಲಿದ್ದಾರೆ, ಹಾಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಆಕೆ ಬರೋವರೆಗೂ ಕೂಡ ಮುಂದೂಡಲಾಗಿದೆ. ಸದ್ಯ ಈ ಬಗೆಗೆ ತನಿಖೆ ಕೂಡ ನಡೀತಾ ಇರುವಂತದ್ದು ಅಶ್ವಿನಿ. ಆದ್ರೆ ಆತ ಯಾಕಾಗಿ ಆ ರೀತಿ ಬರೆದ, ಯಾಕಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆಯ ನಂತರ ಹೊರಬರಬೇಕಾಗಿದೆ ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬೆಂಗಳೂರಿನಲ್ಲಿ ಪುತ್ರ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ಆತನ ತಾಯಿ ಇದ್ದಾರೆ. ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು ಗಂಧಾರ್ ತಾಯಿ. ಸವಿತಾ ಕಾರ್ಯಕ್ರಮ ಇದ್ದಂತಹ ಹಿನ್ನೆಲೆಯಲ್ಲಿ ಆಸ್ಟ್ರೇಲಿಯಾಗೆ ತೆರಳಿದ್ರು ಸವಿತಾ. ತಾಯಿ ಬರೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಮಾಡಲ್ಲ ಅನ್ನುವಂತ ತೀರ್ಮಾನಕ್ಕೆ ಬರಲಾಗಿದೆ. ತಾಯಿ ಬಂದ ನಂತರದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸೋದಕ್ಕೆ ಕುಟುಂಬಸ್ಥರು ತೀರ್ಮಾನವನ್ನ ಮಾಡಿದ್ದಾರೆ. ಅವರು ಜಾನಪದ ಹಾಡುಗಾರ್ತಿ, ಆಸ್ಟ್ರೇಲಿಯಾಗೆ ಹೋಗಿದ್ರು. ನಿನ್ನೆಯಷ್ಟೇ ಒಂದಷ್ಟು ಫೋಟೋಗಳನ್ನ ಕೂಡ ಶೇರ್ ಮಾಡಿಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್. ಅರವಿಂದ್, ನಿಜಕ್ಕೂ ಕೂಡ ಎಂಥ ದುರಂತ. 7ನೇ ಕ್ಲಾಸ್ನ ಪುಟ್ಟ ಬಾಲಕ, ಅಂತ ಒತ್ತಡ, ಅಂತದ್ದು ಏನಿರುತ್ತೆ ಅಂತ ಯೋಚನೆ ಮಾಡಿದ್ರೆ ಇತ್ತ ಕಡೆಯಲ್ಲಿ ಡೆತ್ ನೋಟ್ ಬಹಳ ಮೆಚೂರ್ಡ್ ಆಗಿರುವಂತಹ ವಿಚಾರಗಳನ್ನ ಬರೆದಿದ್ದಾನೆ. ಕಾರಣ ಏನಿತ್ತು, ಪೊಲೀಸರೇನ್ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರವಿಂದ್? ಯಶಸ್ವಿನಿ, ಖಂಡಿತವಾಗಲೂ ಬೆಂಗಳೂರಿನಲ್ಲಿ ಒಂದು ಸಾವು ಹಲವು ಅಚ್ಚರಿ, ಗೊಂದಲಗಳು ಜೊತೆಗೆ ಆಶ್ಚರ್ಯವನ್ನ ಉಂಟು ಮಾಡುವಂತಹ ದುರ್ಘಟನೆ ಆಗಿರುವಂತದ್ದು. 13 ವರ್ಷದ ಬಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಆತ 7ನೇ ತರಗತಿಯಲ್ಲಿ ಓದ್ತಾ ಇದ್ದ. ಆತ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಆದ್ರೆ ಆತನ ಡೆತ್ ನೋಟ್ ನಲ್ಲಿ ಕೆಲವು ಅಚ್ಚರಿಯ ಅಂಶಗಳನ್ನ ಆತ ಬರೆದಿರುವಂತದ್ದು. ಆತ ಹೇಳ್ತಾನೆ, ನಾನು ಮಾಡಿದಂತಹ ಪಾಪ ಇದು, ತಪ್ಪನ್ನ ಕ್ಷಮಿಸಿ,
ಅಳೋದಕ್ಕೆ ಹೋಗ್ಬೇಡಿ, ನಾನು ಈಗಾಗಲೇ ಸ್ವರ್ಗದಲ್ಲಿದ್ದೇನೆ ಅಂತ ಹೇಳಿ ತನ್ನ ತಂದೆ ತಾಯಿಗೆ ಗುಡ್ ಬೈ ಅನ್ನ ಹೇಳುವ ಮುಖಾಂತರ ಜೊತೆಗೆ ತನ್ನ ಸ್ನೇಹಿತರಿಗೂ ಗುಡ್ ಬೈ ಹೇಳಿದೀನಿ ಅನ್ನುವಂತ ಹಂತದಲ್ಲಿ ಆತ ಡೆತ್ ನೋಟ್ ಅನ್ನ ಬರೀತಾನೆ. ನಿಜಕ್ಕೂ ಕೂಡ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಸದ್ಯ ಈಗ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ಸಿಬ್ಬಂದಿಗಳು ಈ ಬಗೆಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಆ ಹುಡುಗನ ಬಾಲಕನ ಒಂದು ಹಿನ್ನೆಲೆಯನ್ನ ನೋಡೋದಾದ್ರೆ ಆತ ಖ್ಯಾತ ಜಾನಪದ ಗಾಯಕಿ ಸವಿತಾರ ಪುತ್ರ. ಈ ಹಿಂದೆ ಸವಿತಾ ಅವರು ಅಂದ್ರೆ ಶುಕ್ರವಾರ ಆಸ್ಟ್ರೇಲಿಯಾಗೆ ತೆರಳಿದ್ರು. ಕಾರ್ಯಕ್ರಮದ ಹಿನ್ನೆಲೆ ಅವರು ಅಲ್ಲಿಯೇ ಇದ್ರು. ಈ ನಡುವೆ ಈಗ ಬಾಲಕ ಈ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ತಾನು ಪಾಲ್ಗೊಂಡಿರೋದು, ಆತ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾನೆ. ಆದ್ರೆ ಡೆತ್ ನೋಟ್ ನಲ್ಲಿ ಈ ರೀತಿಯಾದಂತಹ ಅಂಶಗಳನ್ನ ಬರೆಯೋದಕ್ಕೆ ಆತನಿಗೆ ಕಾರಣ ಏನು, ಯಾಕಾಗಿ ಆತ ಆತ್ಮಹತ್ಯೆ ಮಾಡ್ಕೊಂಡ, ಈ ಹಂತದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಆದ್ರೆ ಒಂದು ಅಂಶವನ್ನ ನಾವಿಲ್ಲಿ ಗಮನಿಸಬೇಕಾಗಿರುವಂತದ್ದು, ಆತನ ಮರಣೋತ್ತರ ಪರೀಕ್ಷೆ ಆಗಬೇಕಾಗಿತ್ತು. ಆದ್ರೆ ಅದಕ್ಕೆ ತಡೆ ಹಿಡಿಯಲಾಗಿದೆ. ಅಂದ್ರೆ ಆ ತಾಯಿ ವಿದೇಶದಲ್ಲಿದ್ದಾರೆ, ಹಾಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಆಕೆ ಬರೋವರೆಗೂ ಕೂಡ ಮುಂದೂಡಲಾಗಿದೆ. ಸದ್ಯ ಈ ಬಗೆಗೆ ತನಿಖೆ ಕೂಡ ನಡೀತಾ ಇರುವಂತದ್ದು ಅಶ್ವಿನಿ. ಆದ್ರೆ ಆತ ಯಾಕಾಗಿ ಆ ರೀತಿ ಬರೆದ, ಯಾಕಾಗಿ ಈ ತರ ಆತ್ಮಹತ್ಯೆ ಮಾಡ್ಕೊಂಡ ಅನ್ನುವಂಥದ್ದು ತನಿಖೆಯ ನಂತರ ಹೊರಬರಬೇಕಾಗಿದೆ ಅಶ್ವಿನಿ. ರೈಟ್ ಅರವಿಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.